ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ 280ಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಈಗಾಗಲೇ GPSTR ಗೋಸ್ಕರ ಅಂತ ಕೊನೆ ಬಾರಿ ನೇಮಕಾತಿಯಲ್ಲಿ ಆದಂತ ಸಮಯದಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾದಂತಹ ಒಂದು ವಿನೂತನವಾದಂತಹ ಬ್ಯಾಚ್ ಅನ್ನ ಮತ್ತೆ ನಾವು ಕಂಟಿನ್ಯೂ ಮಾಡಿದ್ದೀವಿ. ಮೊದಲು ಇದ್ರದ್ದು ಫೀಸ್ ಎಷ್ಟಪ್ಪ ಅಂತಂದ್ರೆ ಪೇಪರ್ 1 ಪೇಪರ್ 2 ಎರಡೂ ಕೂಡಿ 2800 ರೂಪಾಯಿ ಇತ್ತು. ಬಟ್ ಈಗ ನಿಮಗೆ ಕೇವಲ 2250 ರೂಪಾಯಿದಲ್ಲಿ ಎರಡು ಕೋರ್ಸ್ಗಳು ಸಿಗ್ತವೆ. ಅಂದ್ರೆ ಇದಕ್ಕೆ 2250, ಇದಕ್ಕೆ 2250. ಎಕ್ಸಾಮ್ ಆಗೋ ತನಕ ವ್ಯಾಲಿಡಿಟಿ ಇರುತ್ತೆ. ಇದ್ರ ಜೊತೆ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಫ್ರೀ ಇರುತ್ತೆ. ಅರ್ಥ ಆಯ್ತಾ ರೀ? ಹಾಗಾದ್ರೆ ಇವತ್ತಿನ ಈ ಒಂದು ಕ್ಲಾಸ್ದಲ್ಲಿ ನಾವು ಏನ್ ತಿಳ್ಕೊಳ್ಳೋಣ? ಸೊ ವಿ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಫೀಚರ್ಸ್ ಆಫ್ ದ ಓಡ್. ಓಡದು ಒಂದು ಲಕ್ಷಣವನ್ನ ತಿಳ್ಕೊಳ್ಳೋಣ. ತಿಳಿತರಿ? ಓಡ್ಗೆ ಹಿಂಗೆ ಒಂದು ಫಿಕ್ಸ್ಡ್ ಅನ್ನುವಂಥದ್ದು ಏನೂ ಇಲ್ಲ. ಅರ್ಥ ಆಯ್ತಾ ರೀ? ದೇರ್ ಇಸ್ ನೋ ಎನಿ ಫಿಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಓಡ್. It became flourished with the n number of features, but 3 very important features are there regarding the ode anta ನಾವು ಇಲ್ಲಿ ಹೇಳಬಹುದು. ಬನ್ನಿ ನೋಡೋಣ. The ode has several distinctive features. The first one is elevated style. ನೋಡಿ, ಈಗಾಗಲೇ ನಾನು ನಿಮಗೆ ಡೆಫಿನಿಷನ್ ಆಫ್ ಓಡ್ ದಲ್ಲಿ ಹೇಳ್ಕೊಟ್ಟಿದ್ದೀನಿ, ಇಂಟ್ರೊಡಕ್ಷನ್ ಆಫ್ ದ ಓಡ್ ದಲ್ಲಿ ಹೇಳ್ಕೊಟ್ಟಿದ್ದೀನಿ ಏನು ಅಂತ ಹೇಳಿ. ಎಲಿವೇಟೆಡ್ ಸ್ಟೈಲ್, ದ ಲ್ಯಾಂಗ್ವೇಜ್ ಇಸ್ ಫಾರ್ಮಲ್, ಗ್ರ್ಯಾಂಡ್ ಅಂಡ್ ಡಿಗ್ನಿಫೈಡ್. ಹಂಗಾರೆ ಎಲಿವೇಟೆಡ್ ಸ್ಟೈಲ್ ನಲ್ಲಿ ಓಡ್ ಅನ್ನ ನಾವು ಬರೆದಾಗ ಅಥವಾ ಈ ಒಂದು ಲಕ್ಷಣದಲ್ಲಿ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದ್ರೆ, ದೇರ್ ಇಸ್ ಅ ಫಾರ್ಮಲ್ ಲ್ಯಾಂಗ್ವೇಜ್, ದೇರ್ ಇಸ್ ಅ ಗ್ರ್ಯಾಂಡ್ ಲ್ಯಾಂಗ್ವೇಜ್, ದೇರ್ ಇಸ್ ಅ ಡಿಗ್ನಿಫೈಡ್ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್, ಜಾನ್ ಕೀಟ್ಸ್ ಒಂದು ಓಡ್ ಅನ್ನ ನೋಡ್ತೀವಿ ನಾವು. ಯಾವುದು? ನೈಟಿಂಗೇಲ್ ಅಂತ ಹೇಳಿ. ಓಡ್ ಟು ನೈಟಿಂಗೇಲ್ ಅಂತ ಹೇಳಿ ಜಾನ್ ಕೀಟ್ಸ್ ದವ್ರದ್ದು. ರಿಯೂಸ್ ರಿಚ್ ಇಮೇಜರಿ ಅಂಡ್ ಸಿಂಬಾಲಿಕ್ ಲ್ಯಾಂಗ್ವೇಜ್ ಗಳನ್ನ ನಾವು ನೋಡ್ಕೋತೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಓಡ್ ಅಂತ ಹೇಳ್ಬಹುದು. ಅರ್ಥ ಆಯ್ತಾ ರೀ? ಸೊ ಮತ್ತೆ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೋಡೋಣ ಓಡದ ಬಗ್ಗೆ. ಅದು ಲಿರಿಕಲ್ ಇಂಟೆನ್ಸಿಟಿ. ಅಂದ್ರೆ ಇಲ್ಲಿ ಒಂದು ಕಾವ್ಯಾತ್ಮಕ ಭಾವನೆ ಇರ್ತದ. ಯಾಕಂತಂದ್ರೆ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಕಾವ್ಯ, ಇಟ್ ಈಸ್ ಅ ಪಾರ್ಟ್ ಆಫ್ ದ ಲಿರಿಕ್ ಅಂತ ಇರುತ್ತೆ. ತಿಳಿತರ್ನ ಅಂತರದ್ದು. ಸೊ ಅದಕ್ಕೆ ನೋಡಿ, ಲಿರಿಕಲ್ ಇಂಟೆನ್ಸಿಟಿ. ಓಡ್ ಎಕ್ಸ್ಪ್ರೆಸಸ್ ಡೀಪ್ ಎಮೋಷನ್. ಈಗ ಕವನ ಸಂಕಲನದಲ್ಲಿ ಏನಾಗ್ತಿರ್ತದ ಅಂತಂದ್ರೆ ಡೀಪ್ ಎಮೋಷನಲಿಟಿ ಇರ್ತದ. ಅರ್ಥ ಆಯ್ತಾರೆ? ಡೀಪ್ ಎಮೋಷನಲಿಟಿ. ಗುಡ್ ಆಫ್ಟರ್ನೂನ್. ಪರ್ಸನಲ್ ರಿಫ್ಲೆಕ್ಷನ್ ಇರ್ತದ, ಆರ್ಟಿಸ್ಟಿಕ್ ಪ್ಯಾಷನ್ ಇರ್ತದ. ಸೊ ಇವೆಲ್ಲವನ್ನ ನಾವು ನೋಡ್ಕೋಬೇಕಾಗತ್ತಾ ಲಿರಿಕಲ್ ಇಂಟೆನ್ಸಿಟಿ ಒಳಗಡೆ. ಅರ್ಥ ಆಯ್ತಾನೆ ಅಂತರದ್ದು? ಸೊ ಹಂಗಾರೆ ಲಿರಿಕಲ್ ಇಂಟೆನ್ಸಿಟಿ ಒಳಗಡೆ ಡೀಪ್ ಎಮೋಷನ್, ಪರ್ಸನಲ್ ರಿಫ್ಲೆಕ್ಷನ್, ಆರ್ಟಿಸ್ಟಿಕ್ ಪ್ಯಾಷನ್ ಇವು ಕೂಡ ಲಿರಿಕಲ್ ಇಂಟೆನ್ಸಿಟಿ ಎಂಬ ಕ್ಯಾರೆಕ್ಟರಿಸ್ಟಿಕ್ಸ್ ದಲ್ಲಿ ನಾವು ನೋಡ್ಕೋತೀವಿ. ಹಾಗಾದ್ರೆ ಬನ್ನಿ ಮತ್ತೊಂದು ಕೊನೆಯದಾದಂತಹ ಅಥವಾ ಇನ್ನೊಂದು ಎರಡು ಅದಾವ, ಅವನ್ನ ನೀವು ನೋಡ್ಕೊಂಡ್ಬಿಡೋಣ. ಅವುಗಳನ್ನ ಕೂಡ ನಾವು ನೋಡ್ಕೊಂಡ್ಬಿಟ್ರೆ ತಿಳಿತರಿ. ಸೊ I already told you that there are so many characteristics are there regarding the ode, but some important characteristics ಗಳನ್ನ ನಾವು ನೋಡ್ಕೊಂಡ್ಬಿಟ್ರೆ ಸಾಕು. ಹಂಗಾರೆ ಒಂದೇದೇನಾಯ್ತು? ಎಲಿವೇಟೆಡ್ ಸ್ಟೈಲ್. ಎರಡನೇದು ಲಿರಿಕಲ್ ಇಂಟೆನ್ಸಿಟಿ. ಅದರೊಳಗಡೆ ಅಪಾಸ್ಟ್ರೋಫ್ ಅಂತ ಮೂರನೇದು ಬರ್ತದ. ದ ಪೋಯಮ್ ಡೈರೆಕ್ಟ್ಲಿ ಅಡ್ರೆಸ್ಸಸ್ ಸಮಥಿಂಗ್. ಅಂದ್ರೆ ಅಪೋಸ್ಟ್ರೋಫೆ ಅಂತಂದ್ರೆ ಯಾವ್ದಾದ್ರು ಒಂದು ಕುರಿತು ಹೇಳುವುದು ಅಂತ ಹೇಳುದು, ಒತ್ತಿ ಹೇಳುದು, ಅವ್ರದ ಅನ್ನುವಂಥದ್ದು ಹೇಳುದು. ಈಗ ಉದಾಹರಣೆಗೆ ಕುಮಾರನ ಅಂತ ಯಾವ ತರ ಅಪಾಸ್ಟ್ರೋಫೆ ಯೂಸ್ ಮಾಡಿದ್ರಲ್ಲ, ಅದೇ ತರ ಇಲ್ಲೂ ಕೂಡ ಓ ವೈಲ್ಡ್ ವೆಸ್ಟ್ ವಿಂಡ್ ಅಥವಾ ಓ ನೈಟಿಂಗಲ್ ಅಥವಾ ಓ ಅಂದ್ರೆ ಓ ಟು ವೈಲ್ಡ್ ವೆಸ್ಟ್ ವಿಂಡ್, ನೈಟಿಂಗೇಲ್ ಇವನ್ನ ಕುರಿತು ನಾವು ಏನು ಓಡ್ಸ್ ಗಳನ್ನ ಓದ್ತೀವಿ ಅಲ್ಲಿ ಈ ಎಕ್ಸಾಂಪಲ್ಸ್ ಅದಾವ. ಅಪೋಸ್ಟ್ರೋಫೆಗಳನ್ನ ಯೂಸ್ ಮಾಡಿದ್ದು ನಾವು ನೋಡ್ತೀವಿ. ಅರ್ಥ ಆಯ್ತರಿ? ಸೊ ಇದು ಅಪೋಸ್ಟ್ರೋಫೆ ಬಗ್ಗೆ ನಾವು ಓಡ್ನ ಒಂದು ಲಕ್ಷಣವನ್ನ ತಿಳ್ಕೊಂತೀವಿ. ಹಾಗಾದ್ರೆ ಈಗ ಇನ್ನೊಂದು ಲಕ್ಷಣ ಬರ್ತದ ಓಡ್ದಲ್ಲಿ. ಅದ್ಯಾವ್ದಪ್ಪ ಅಂತಂದ್ರೆ ಪರ್ಸೋನಿಫಿಕೇಶನ್. ನಿಮ್ಗೆ ಈಗಾಗಲೇ ಗೊತ್ತು, ಒಂದು ನಿರ್ಜೀವ ಜೀವವನ್ನ ಅಥವಾ ಒಂದು ಆಬ್ಜೆಕ್ಟ್ ಅನ್ನ ಅಥವಾ ಒಂದು ನಮಗೆ ಕಾಣಲಾರದಂತ ವಿಚಾರವನ್ನ ಅದಕ್ಕೆ ಹ್ಯೂಮನ್ ಕ್ವಾಲಿಟೀಸ್ ಕೊಡೋದು. ಕ್ಲೌಡ್ಸ್ ಆರ್ ರನ್ನಿಂಗ್ ಅಂತ ಅಂತೀವಲ್ಲ, ಆ ತರ. ಹಂಗಾರೆ ಆಬ್ಜೆಕ್ಟ್ಸ್ ಆರ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಗಿವನ್ ಹ್ಯೂಮನ್ ಕ್ವಾಲಿಟೀಸ್. ಸೊ ದೀಸ್ ಆರ್ ಕಾಲ್ಡ್ ಪರ್ಸೋನಿಫಿಕೇಶನ್. ಹಂಗಾರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟ್ ವಿ ಯೂಸ್ ಟು ಸೇ ದಟ್ ಈಸ್ ಅಬ್ಸಲ್ಯೂಟ್ಲಿ ಓಡ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ವಿಂಡ್ ಡಿಸ್ಕ್ರೈಬ್ಡ್ ಆಸ್ ಡಿಸ್ಟ್ರಾಯರ್ ಅಂಡ್ ಪ್ರಿಸರ್ವರ್. ನೋಡಿ, ವಿಂಡ್ ಅನ್ನ ಡಿಸ್ಟ್ರಾಯರ್ ಅಂಡ್ ಪ್ರಿಸರ್ವರ್ ಅಂತ ಹೇಳಿ ಅವರು ಹ್ಯೂಮನ್ ಕ್ವಾಲಿಟೀಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ವಿಚ್ ಆರ್ ಕಾಲ್ಡ್ ಆಬ್ಜೆಕ್ಟ್. ಹಾಗಾದ್ರೆ ಇಲ್ಲಿ ವಿಂಡ್ ಅನ್ನೋದು ಒಂದು ಆಬ್ಜೆಕ್ಟ್ ಅದ, ಅಬ್ಸ್ಟ್ರಾಕ್ಟ್ ಐಡಿಯಾ ಅಂತ ಅಲ್ಲ,
ಆಬ್ಜೆಕ್ಟ್ ಅದ, ಕಣ್ಣಿಗೆ ಕಾಣುತ್ತ. ಸೊ ಬಟ್ ಅದಕ್ಕೆ ಹ್ಯೂಮನ್ ಕ್ವಾಲಿಟಿ ಕೊಟ್ಟಿದ್ದಕ್ಕೆ ಪರ್ಸೋನಿಫಿಕೇಶನ್. ಹಂಗಾರೆ ದಿಸ್ ಆಲ್ಸೋ ಒನ್ ಆಫ್ ದ ಲೈನ್ಸ್ ಆಫ್ ದ ಓಡ್ಸ್ ಅಂತ ನಾವಿಲ್ಲಿ ಹೇಳ್ಬಹುದು. ಹಂಗಾರೆ ಇನ್ನ ಮೆಡಿಟೇಟಿವ್ ಟೋನ್ ಇರ್ತದೆ. ಮೆಡಿಟೇಟಿವ್ ಟೋನ್ ಅಂತಂದ್ರ ಒಂದು ಒಳ್ಳೇದ್ದು, ಆಧ್ಯಾತ್ಮಕ ಅನ್ಬೋದು, ಅಥವಾ ಒಂದು ಎಸ್ ಹೌದು ಸರ್, ಅದು ಎಸ್ ಪೀಸ್ ಅನ್ನು ತೋರಿಸ್ಕೊಡ್ತದ. ಹಂಗಾರೆ ಯಾವಾಗ ಮೆಡಿಟೇಟಿವ್ ಟೋನ್ ಅಂತ ನಾವು ತಗೊಂಡು ಹೋಗ್ತೀವೋ, ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಓಡ್ ಅಂತ ಹೇಳಿ. ದ ಓಡ್ ಆಫನ್ ಎಕ್ಸ್ಪ್ಲೋರ್ಸ್. ಹಂಗಾರೆ ಓಡ್ದಲ್ಲಿ ಏನನ್ನ ನಾವು ಓಡ್ ಮುಖಾಂತರ ಅಥವಾ ಈ ಕವನ ಸಂಕಲನದ ಮುಖಾಂತರ ಏನೇನು ತೋರಿಸ್ಕೊಡ್ತೀವಿ ಅಂದ್ರೆ, ಲೈಫ್ ಅನ್ನ ತೋರಿಸ್ಕೊಡ್ತೀವಿ, ಡೆತ್ ಅನ್ನ ತೋರಿಸ್ಕೊಡ್ತೀವಿ, ಬ್ಯೂಟಿಯನ್ನ ತೋರಿಸ್ಕೊಡ್ತೀವಿ, ಟೈಮ್ ಅನ್ನ ತೋರಿಸ್ಕೊಡ್ತೀವಿ, ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಗಳನ್ನ ಕೂಡ ತೋರಿಸ್ಕೊಡ್ತೀವಿ. ಸೊ ದೀಸ್ ಆರ್ ದ ಸಬ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೀಚರ್ಸ್ ಆಫ್ ದ ಮೇಜರ್ ಕ್ಯಾರೆಕ್ಟರ್ ದಟ್ ಈಸ್ ಕಾಲ್ಡ್ ಮೆಡಿಟೇಟಿವ್ ಟೋನ್ ಅಂತ ನಾವು ಹೇಳ್ಕೋಬಹುದು. ಇನ್ನ ನೆಕ್ಸ್ಟ್ ಕೆಲವೊಂದು ಫಾರ್ಮಲ್ ಆರ್ಗನೈಸೇಷನ್ಸ್ ಮೇಲೆ ಇರ್ತಾವ. ಫಾರ್ಮಲ್ ಆರ್ಗನೈಸೇಷನ್ಸ್ ಮೇಲೆ ಉದಾಹರಣೆಗೆ ಟ್ರೆಡಿಷನಲ್ ಓಡ್ಸ್ ಫಾಲೋ ಸ್ಟ್ರಕ್ಚರ್ಡ್ ಸ್ಟ್ಯಾಂಜಾ ಪ್ಯಾಟರ್ನ್ಸ್. ಇವು ಫಾರ್ಮಲ್ ಆಗಿ ಹಿಂಗೆ ಅಂತ ಇರ್ತಾವ. ಸೊ ದೀಸ್ ಆರ್ ಈ 6 ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ತಿಳ್ಕೊಬೇಕಾಗತ್ತೆ ಯಾವಾಗ ಓಡ್ ಬಗ್ಗೆ ತಿಳ್ಕೊಳ್ಳೋದು. ಒಂದನೇದ್ದು ಎಲಿವೇಟೆಡ್ ಸ್ಟೈಲ್. ಇದರಲ್ಲಿ ಏನ್ ಬರ್ತದ? ಫಾರ್ಮಲ್, ಗ್ರ್ಯಾಂಡ್ ಅಂಡ್ ಡಿಗ್ನಿಫೈಡ್. ಅಂಡ್ ನೆಕ್ಸ್ಟ್ ಏನ್ ಬರ್ತದ? ಲಿರಿಕಲ್ ಇಂಟೆನ್ಸಿಟಿ. ಇದ್ರೊಳಗಡೆ ಡೀಪ್ ಎಮೋಷನ್, ಪರ್ಸನಲ್ ರಿಫ್ಲೆಕ್ಷನ್, ಆರ್ಟಿಸ್ಟಿಕ್ ಪ್ಯಾಷನ್ ಬರ್ತದ. ಆಮೇಲೆ ಅಪೋಸ್ಟ್ರೋಪೆ ಅನ್ನೋದು ಅಂದ್ರೆ ಕುರಿತು ಮಾತನಾಡುವುದು. ಪೋಯಮ್ ಡೈರೆಕ್ಟ್ಲಿ ಅಡ್ರೆಸಸ್ ಸಮಥಿಂಗ್, ಅದ್ರ ಬಗ್ಗೆ ಆದ್ರು, ಉದಾಹರಣೆಗೆ ವೆಸ್ಟ್ ವಿಂಡ್ ಬಗ್ಗೆ, ನೈಟಿಂಗೇಲ್ ಬಗ್ಗೆ ಅಂತ ಹೇಳ್ತಾ ಇದ್ರೆ ಈ ತರ. ಪರ್ಸೋನಿಫಿಕೇಶನ್ ಅಂತಂದ್ರೆ ಇದು ಒಂದು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್. ಆಬ್ಜೆಕ್ಟ್ ಗಳನ್ನ, ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಗಳನ್ನ ಹ್ಯೂಮನ್ ಕ್ವಾಲಿಟೀಸ್ಗೆ ಕನ್ವರ್ಟ್ ಮಾಡೋದು. ಉದಾಹರಣೆಗೆ ಅಲ್ಲಿ ವಿಂಡ್ ಅನ್ನ, ವಾಟರ್ ಅನ್ನ, ಓಷಿಯನ್ ಅನ್ನ ಡಿಸ್ಟ್ರಾಯರ್ ಅಂಡ್ ಪ್ರಿಸರ್ವರ್ ಅಂತ ನಾವು ತಗೋತೀವಿ. ಸೆಕೆಂಡ್ PUC ಒಳಗಡೆ ವಾಟರ್ ಅಂತ ಒಂದು ಪೋಯಮ್ ಅದ, ಒಂದು ಯೂನಿಟ್ ಅದ. ಲಾಸ್ಟ್ ಚಲ್ಲಪಲ್ಲಿ ಚೆಲ್ಲಪಲ್ಲಿ ರಾಣಿ ಅಂತ ಒಂದೇನೋ ಒಂದು ಪದ್ಯವನ್ನ ಬರೆದವರಿದ್ದಾರೆ. ಸೊ ಆ ಒಂದು ಪೊಯೆಟ್ ಬರೆದಂತ ಪದ್ಯವನ್ನ ನಾವು ನೋಡ್ಬೋದು. ಅಲ್ಲಿ ವಾಟರ್ ಅನ್ನ ಪ್ರಿಸರ್ವರ್ ಅಂಡ್ ಡಿಸ್ಟ್ರಾಯರ್ ಅಂತ ಕರೆದಿದ್ದಾರೆ. ಓಕೆ, ನೆಕ್ಸ್ಟ್ ಅದ ಲಾಸ್ಟ್ ಒನ್ ಇನ್ನೊಂದು ಮೆಡಿಟೇಟಿವ್ ಟೋನ್ ಅಂತ. ಮೆಡಿಟೇಟಿವ್ ಟೋನ್ ಅಂತಂದ್ರೆ ಒಂದು ಪೀಸ್ ಅನ್ನ ತೋರಿಸ್ಬೋದು. ಉದಾಹರಣೆಗೆ ಇಲ್ಲಿ ಲೈಫ್, ಡೆತ್, ಬ್ಯೂಟಿ, ಟೈಮ್, ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಇವೆಲ್ಲವನ್ನು ತೋರಿಸ್ತಾರ. ಫಾರ್ಮಲ್ ಆರ್ಗನೈಸೇಷನ್. ಸೊ ಇಷ್ಟು ನಾವು ಇಲ್ಲಿವರೆಗೆ ತಿಳಿದುಕೊಂಡಂತಹ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಓಡ್ ಅಂತ ನಾವಿಲ್ಲಿ ಹೇಳ್ಕೋಬಹುದು. ಹಾಗಾದ್ರೆ ಬನ್ನಿ ಗಾಯ್ಸ್, ಈಗ ಇದ್ರ ಮೇಲೆ ಒಂದು 15 MCQs ಗಳನ್ನ ತಿಳಿತರಿ ವಿತ್ ಕೀ ಆನ್ಸರ್ ನಾನು ನಿಮಗೆ ತಿಳಿತರಿ ಅಂಡ್ ಎಕ್ಸ್ಪ್ಲನೇಷನ್ ಗಳನ್ನ ಕೊಡ್ತೀನಿ ನಾನು. ಅರ್ಥ ಐತರಿ? ತಿಳಿತಾನ ತರದು? ಓಕೆ, ರೆಡಿ ಇದ್ದೀರಾ? ರೆಡಿ ಇದ್ದೀರಾ ಗೈಸ್? ಹಾ, ಕ್ವಶನ್ ಗಳನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಎಸ್, ಕಮ್ ಆನ್ ಡಿಯರ್ ಸ್ಟೂಡೆಂಟ್ಸ್, ವೆರಿ ಗುಡ್, ವೆರಿ ಗುಡ್, ಅಬ್ಸಲ್ಯೂಟ್ಲಿ ರೈಟ್, ಅಬ್ಸಲ್ಯೂಟ್ಲಿ ರೈಟ್ ಸರ್, ಅಬ್ಸಲ್ಯೂಟ್ಲಿ ರೈಟ್. ಸರ್ ಅಡ್ಮಿಷನ್ ಬಗ್ಗೆ ಏನೇ ಮಾಹಿತಿಗಳಿದ್ರು ಕೂಡ ನೀವು ನನಗೆ ಆಮೇಲೆ ಕೇಳ್ಕೋಬಹುದು. ಅರ್ಥ ಐತರಿ? ಎಸ್. ಹಾಗಾದ್ರೆ ಬನ್ನಿ, ಒಂದನೇ ಕ್ವಶನ್ ನಾನು ಕೇಳ್ತೀನಿ. ಈ ಕ್ವಶನ್ಗೆ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಆಮೇಲೆ ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ಕಮೆಂಟ್ ಸೆಕ್ಷನ್ ನೀವು ಟೈಪ್ ಮಾಡಬಹುದು. ಆಯ್ತಾ? ಎಸ್, ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ವಿಲ್ ಬಿ ಎ ವೆರಿ ಇಂಟ್ರೆಸ್ಟಿಂಗ್ ಒನ್. ಓಕೆ, ಎಸ್, let's see the first question of the day. Yes, ನೋಡಿ, ಅರ್ಥ ಮಾಡ್ಕೊಳ್ಳಿ. Yes, very good sir, very good. Which of the following is the primary stylistic feature of an ode? Colloquial language, ಅಂದ್ರೆ ಜಾಯಿಂಟ್ ಆಗಿರುವಂತದ್ದು, elevated and dignified language, or comic tone, or narrative dialogue? Yes, come on dear students. What will be the first answer? ಪೋಲ್ ಕೊಡಲ್ಲ, ನೀವು ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಎಸ್, ಅಬ್ಸಲ್ಯೂಟ್ಲಿ ರೈಟ್, ಅಬ್ಸಲ್ಯೂಟ್ಲಿ ಗೈಸ್, ಅಬ್ಸಲ್ಯೂಟ್ಲಿ. ಗುಡ್ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್ ಸರ್, ಗುಡ್ ಆಫ್ಟರ್ನೂನ್. ಹಾ, ಇಲ್ಲಿ ನೋಡ್ತಾ ಇದ್ದೀರಾ, ದ ರೈಟ್ ಆನ್ಸರ್ ಇಸ್ ಮೈ ಡಿಯರ್ ಫ್ರೆಂಡ್ಸ್, ಎಲಿವೇಟೆಡ್ ಅಂಡ್ ಡಿಗ್ನಿಫೈಡ್ ಲ್ಯಾಂಗ್ವೇಜ್ ವಾಸ್ ದ ಫೀಚರ್, ದ ಪ್ರೈಮರಿ ಸ್ಟೈಲಿಸ್ಟಿಕ್ ಫೀಚರ್ ಆಫ್ ಆನ್ ಓಡ್ ಅಂತ ನಾವು ಹೇಳ್ಬೋದು. ಅರ್ಥ ಐತರಿ? ಸೊ ಯಾಕೆ, ಹೇಗೆ ಅನ್ನೋದನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಬನ್ನಿ. ವಿತ್ ದ ಎಕ್ಸ್ಪ್ಲನೇಷನ್, ನೋಟ್ ಆಫ್ ದ ಕ್ವಶನ್. ಸಿ, ಒನ್ ಆಫ್ ದ ಕೀ ಫೀಚರ್ಸ್ ಆಫ್ ಆನ್ ಓಡ್ ಈಸ್ ಎಲಿವೇಟೆಡ್ ಸ್ಟೈಲ್. ಸರ್, ವಾಟ್ ಡಸ್ ದಿಸ್ ಎಲಿವೇಟೆಡ್ ಸ್ಟೈಲ್? ಇದೇನ್ರಿ ಎಲಿವೇಟೆಡ್ ಸ್ಟೈಲ್ ಅಂತಂದ್ರೆ? ಇದರ ಅರ್ಥ ಏನು? ನಮಗದು ಅರ್ಥ ಆಗ್ತಾ ಇಲ್ಲ. ಸೊ ಯಾರಿಗಾದ್ರೂ ಗೊತ್ತಾ? ಹಾ, ಎಲಿವೇಟೆಡ್ ಸ್ಟೈಲ್ ಅಂತಂದ್ರೆ ಏನು ಅಂತ ಹೇಳಿ?
ಕ್ಯಾನ್ ಎನಿವನ್ ಟೆಲ್ ಮಿ? ಎಸ್, ವೆರಿ ಗುಡ್. ಎಲಿವೇಟೆಡ್ ಸ್ಟೈಲ್ ಅಂತಂದ್ರೆ ಉನ್ನತ ಶೈಲಿಯ. ತಿಳಿತರಿ? ಹಾ, ಮೀನಿಂಗ್ ದ ಲ್ಯಾಂಗ್ವೇಜ್ ಇಸ್ ಫಾರ್ಮಲ್ ಅಂಡ್ ಗ್ರ್ಯಾಂಡ್ ಅಂಡ್ ಡಿಗ್ನಿಫೈಡ್. ಒಟ್ಟಾರೆ ಲ್ಯಾಂಗ್ವೇಜ್ ಇಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ ಡಿಗ್ನಿಫೈಡ್, ಫಾರ್ಮಲ್ ಅಂಡ್ ಗ್ರ್ಯಾಂಡ್ ಆಗಿತ್ತು. ಓಡ್ ಇಸ್ ಏಮ್ ಟು ಎಕ್ಸ್ಪ್ರೆಸ್ ಅಡ್ಮಿರೇಷನ್ ಆರ್ ಡೀಪ್ ರಿಫ್ಲೆಕ್ಷನ್, ಸೊ ದೇ ಟಿಪಿಕಲಿ ಅವಾಯ್ಡ್ ಕೊಲೋಕ್ಯುಯಲ್ ಆರ್ ಕ್ಯಾಶುವಲ್ ಲ್ಯಾಂಗ್ವೇಜ್. ಕೊಲೋಕ್ಯುಯಲ್ ಅಂದ್ರೆ ಯಾವ್ದಾದ್ರು ಎರಡು, ಈ ಕೊಲೋಕ್ಯುಯಲ್ ಲ್ಯಾಂಗ್ವೇಜ್ ಅಂತ ಕರೀತಾರ, ಯಾವ್ದಾದ್ರು ಮಿಕ್ಸ್ ಮಾಡ್ಕೊಂಡು ಮಾಡೋದು. ಅಂದ್ರೆ ಕ್ಯಾಶುವಲ್ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಇಲ್ಲಿ ಗ್ರ್ಯಾಂಡ್, ಡಿಗ್ನಿಫೈಡ್ ಅಂಡ್ ಫಾರ್ಮಲ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾ ಇದ್ರು. ಅರ್ಥ ಆಯ್ತರಿ? ಸೊ ಬನ್ನಿ ಹಾಗಾದ್ರೆ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಯಾರು ಟೈಪ್ ಮಾಡ್ತೀರಾ ಅಥವಾ ಯಾರು ಆನ್ಸರ್ ಕೊಡ್ತೀರಾ ನೋಡೋಣ. ತಿಳಿತರಿ? ಎಸ್, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಆನ್ಸರ್ ಅನ್ನ, ಕ್ವಶನ್ ಅನ್ನ ನೋಡಿ ಆನ್ಸರ್ ಹೇಳಲಿಕ್ಕೆ ಪ್ರಯತ್ನ ಪಡಿ. ದ ಟರ್ಮ್ ಎಲಿವೇಟೆಡ್ ಸ್ಟೈಲ್ ಇನ್ ವರ್ಡ್ಸ್ ಪ್ರೈಮರ್ಲಿ ರೆಫರ್ಸ್ ಟು, ಇದೇನ್ ಹೇಳುತ್ತಾ? ಯೂಸ್ ಆಫ್ ಹ್ಯೂಮರ್ ಎಕ್ಸ್ಪ್ರೆಷನ್, ಸಿಂಪಲ್ ಎವ್ರಿಡೇ ಲ್ಯಾಂಗ್ವೇಜ್, ಫಾರ್ಮಲ್ ಅಂಡ್ ಮೆಜೆಸ್ಟಿಕ್ ಡಿಕ್ಷನ್, ರ್ಯಾಂಡಮ್ ಪೊಯಿಟಿಕ್ ಸ್ಟ್ರಕ್ಚರ್. ಓ ಮೈ ಗಾಡ್. ಸೊ ಹಾಗಾದ್ರೆ ಯಾಕೆ ತಡ, ಈ ಕ್ವಶನ್ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ಬಾಯ್.